ವೆಲ್ಕಮ್ ಟು ಯೂಟ್ಯೂಬ್. ಇವತ್ತಿಂದ ಏನಪ್ಪ ಅಂದರೆ ಹೊಳಲ್ಕೆರೆ ಗಣಪತಿ. ಇದು ಎತ್ತರವಾದ ಗಣಪತಿ ದೇವಸ್ಥಾನ. ಒಳ್ಳೆ ಸೂಪರ್ ಆಗಿದೆ. ಎಲ್ಲರೂ ಒಂದ್ಸಲಿ ವಿಸಿಟ್ ಮಾಡಿ. ಹೊಳಲ್ಕೆರೆ ಸೈಡರು, ಪಡಿಗಟ್ಟೆ ಸೈಡರು, ಜಾಜೂರವರಿದ್ದರೆ ಈ ವಿಡಿಯೋ ನೋಡ್ತಿದ್ರಿ ಯಾರು ಹೋಗ್ಬೋದು, ಚೆನ್ನಾಗಿದೆ. ಇದು ಗಣಪತಿ ದೇವಸ್ಥಾನ. ಮುಂದೆ ಫ್ರಂಟಲ್ಲಿ ಆರ್ಚ್ ಹತ್ರ ಆನೆ ಇದ್ದಾವೆ. ಮೇಲ್ಗಡೆ ತನಕ ಚೆನ್ನಾಗಿದೆ. ನಾನು ಹಂಗೆ ಹಿಂದಕ್ಕೆ ಹೋಗ್ತಾ ವಿಡಿಯೋ ಮಾಡ್ತಾಯಿದ್ದೆ. ಫಸ್ಟಿಗೆ ರಾಮ ಸೀತೆ ಕಲ್ಯಾಣ ಥರ ಫೋಟೋ ಇದೆ ಮೇಲ್ಗಡೆ. ಮುಂದೆ ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಮಳೆ ಸೋನೆ ಬರ್ತಾಯಿದೆ. ಆರ್ಚ್ ನಾವು ಈ ಕಡೆ ಸೈಡಲ್ಲಿ ಇದೆಯಲ್ಲ ಆರ್ಚ್, ಆ ಆರ್ಚಲ್ಲಿ ಬಂದೆ. ಹಾಗೆ ಇದು ಪಕ್ಕದಲ್ಲಿ ಛತ್ರ ಇದೆ. ಇಲ್ಲಿ ಮದುವೆ ಫಂಕ್ಷನ್ಗಳೆಲ್ಲ ಮಾಡ್ತಾರೆ. ಚೆನ್ನಾಗಿದೆ ದೇವಸ್ಥಾನ. ಹಾಗೆ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಗೊತ್ತಿಲ್ಲದವರಿಗೆ ವಿಡಿಯೋ ಆಗಲಿ ಅಂತ. ಇಲ್ಲಿ 2 ಗಣಪತಿ ಇದೆ ನೋಡ್ರಿ. ಒಂದು ಮಿರರ್ ಇದೆ. ಮಿರರಲ್ಲಿ ಗಣಪತಿ ಕಾಣುತ್ತೆ. ಇದು ಬೆಣ್ಣೆಯಲ್ಲಿ ಮಾಡಿದರೆ, ಬೆಣ್ಣೆಯಲ್ಲಿ ಅಲಂಕಾರ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ. ಇದು ಜಡೆ ಗಣಪತಿ ಅಂತ ವಾಸ ಆಗಿರೋದು. ಚೆನ್ನಾಗಿದೆ. ಮೇಲ್ಗಡೆ ಹೆಸರು ನಾನು ಅದು ನೋಡಲೇ ಇಲ್ಲ, ಅದೆಷ್ಟು ಅಡಿ ಇದೆ ಇದು ದೇವಸ್ಥಾನ. ಚೆನ್ನಾಗಿದೆ. ಹಾಗೆ ನೋಡ್ರಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ದೇವಸ್ಥಾನ ಜಡೆ ಗಣಪತಿ ಅಂತಲೇ ಪ್ರಸಿದ್ಧವಾಯಿತು. ಹರಕೆ ಪೂಜೆ ಎಲ್ಲ ಮಾಡಿಸ್ತಾರೆ. ನಾವು ಹೋಗಿದ್ದ ಟೈಮ್ನಾಗೆ ಜನ ಇರಲಿಲ್ಲ, ಹಾಗಾಗಿ ಬೇಗನೆ ದರ್ಶನ ಆಗಿ ಬೇಗನೆ ಬಂದ್ವಿ. ನೋಡ್ರಿ ಹಿಂದೆ ಜಡೆ ಗಣಪತಿ ಅಂತ. ಇಲ್ಲಿ ಬೆಣ್ಣೆ ಹಚ್ಚಿ ದುಡ್ಡಿಕ್ಕಿರೋ ಒಳ್ಳೆಯದು. ನಾನು ₹1 ಕಾಯಿನ್ ಇಟ್ಟೆ. ಹಾಗೆ ಏನಾರು ಬೇಡ್ಕೊಂಡ್ರೆ ಒಳ್ಳೆಯದು. ಇಲ್ಲೆಲ್ಲ ಒಳಗಡೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರಿಗೂ ಪ್ರವೇಶ ಇದೆ. ಜಡೆ ಗಣಪತಿ ಅಂತಲೇ ಫೇಮಸ್ ಆಗಿರೋ ದೇವಸ್ಥಾನ ಇದು. ದೇವರು ಸೂಪರಾಗಿದೆ.